ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಇಲ್ಲಿ ಈಗಾಗಲೇ ನಮಗೆ ನಸೀಹತ್ ನೀಡಿರುವಂತಹ ಹಜರತ್ ಮೌಲಾನಾ ಶರೀಫ್ ಸಾಹೇಬರು, ಅದೇ ರೀತಿ ಇಲ್ಲಿ ಬೊಮ್ಮನಹಳ್ಳಿ ವಲಯದಲ್ಲಿ ವ್ಯಾಪ್ತಿಯಲ್ಲಿರುವ ಎಲ್ಲ ಮಸೀದಿಯ ಹಜರತ್ ಕಮಿಟಿ ಎಲ್ಲರಿಗೂ ನನ್ನ ವಂದನೆಗಳು. ಅದೇ ರೀತಿ ನಾನು ಇಲ್ಲಿ ಬೊಮ್ಮನಹಳ್ಳಿಯಲ್ಲಿ ತಾರಾಂಬಿಕಾ ಮಸೀದಿ ಅಪಾರ್ಟ್ಮೆಂಟ್ ಎದುರುಗಡೆ ನಮ್ಮ ಕೊಡಗು ಜಿಲ್ಲೆ ಹಾಗೂ ಮಂಗಳೂರು ಜಿಲ್ಲೆ, ಅದೇ ರೀತಿ ಕೇರಳ ಎಲ್ಲ ಇಲ್ಲಿ ನೆಲೆಸಿರುವಂತಹ ಮಕ್ಕಳನ್ನ ಓದಿಸುವಂತಹ ಒಂದು ನೂರುಲ್ ಹಿದಾಯ ಮದ್ರಸಾ ಕಮಿಟಿ ಅಂಗವಾಗಿದ್ದೀನಿ. ನಾನು ಸಹ ಅಲ್ಲಿರುವಂತಹ ಎಲ್ಲ ಕಮಿಟಿ ಅಂಗಗಳು ಇಲ್ಲಿ ಬರ್ತಿರುತ್ತಾರೆ. ನಮ್ಮ ಸರ್ದಾರ್ ಸಾಹಿಬ್ ಹಿಡಿದು ಅಸ್ಲಂ ಸಾಹಬ್ ಎಲ್ಲರೂ ನಮಗೆ ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ ಅನುಕೂಲವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಆಜಂ ಸಾಹಬ್ ನಮಗೆ ಮದ್ರಸಾ ನಡೆಸಲಿಕ್ಕೆ ಒಂದು ಅವರ ಕಟ್ಟಡದಲ್ಲಿ 2ನೇ ಮಹಡಿಯಲ್ಲಿ ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿರುತ್ತಾರೆ. ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಎಲ್ಲರನ್ನು ನೋಡಿ ತುಂಬಾ ಸಂತೋಷವಾಯಿತು. ಕಾರಣ ಏನಿಲ್ಲ, ಇವತ್ತಿನ ದಿವಸ ರಾಜಕೀಯದಲ್ಲಿ ನಮ್ಮ ಮುಸಲ್ಮಾನರು ಬಹಳ ಹಿಂತಿರುವಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಆದರೆ ಇವತ್ತು ನೀವೆಲ್ಲ ಇಲ್ಲಿ ಸೇರಿದ್ದೀರಾ, ಇದರ ಒಂದೇ ಒಂದು ಉದ್ದೇಶ, ನಮ್ಮ ಮುಸಲ್ಮಾನ್ ಬಾಂಧವರು ಈ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಅಧೀನದಲ್ಲಿ ನಾವೆಲ್ಲರೂ ಇವತ್ತು ಒಂದು ಏಳಿಗೆಯನ್ನು ಕಂಡುಕೊಳ್ಳಲು ಸಾಧ್ಯವಾಗಿರುವಂತಹ ಒಂದು ಸನ್ನಿವೇಶ ಇದೆ. ಆದರೆ ನಾವೆಲ್ಲರೂ ಈಗಾಗಲೇ ಹಜರತ್ಗಳೆಲ್ಲರೂ ನಮಗೆ ಮುಂದಿಟ್ಟುವಂತಹ ಒಂದೇ ಒಂದು ವಿಷಯ ಏನಂದ್ರೆ, ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದುವರಿಯುವಂತಹ ವಿಷಯ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಇನ್ನೊಂದು ವಿಷಯ, ನಮ್ಮ ಸಾಹಿಬರು ಹೇಳಿದ್ರು, 80,000 ಓಟು ಮತಗಳು ಇಲ್ಲಿ ಇದ್ರು ಕೇವಲ 47,000 ಮಾತ್ರ ಐಡೆಂಟಿ ಕಾರ್ಡ್ ಮಾಡಿದವರಾಗಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟವರಲ್ಲಿ ಎಲ್ಲರಲ್ಲೂ ಒಂದು ವಿನಂತಿ, ಕಳಕಳಿಯ ವಿನಂತಿ ಏನಂದ್ರೆ, ಎಲ್ಲರೂ ಐಡೆಂಟಿ ಕಾರ್ಡ್ ಅನ್ನ ಆದಷ್ಟು ಬೇಗ ಮಾಡಿಸಿಕೊಂಡು ನಮ್ಮ ಈ ಈಗಾಗಲೇ ಬಂದಿರುವಂತಹ GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯನ್ನ ನಮ್ಮ ಯಾರೆಲ್ಲ ನಮ್ಮ ಬ್ರದರ್ಸ್ ಇದರಲ್ಲಿ ಎಲೆಕ್ಷನ್ ನಿಂತಿರ್ತಾರೆ ಅವರೆಲ್ಲರನ್ನು ಗೆಲ್ಲಿಸಲು ತಾವೆಲ್ಲರೂ ಒಟ್ಟುಗೂಡಿ ಸಹಕರಿಸಬೇಕೆಂದು ಎಲ್ಲರಿಗೂ ಮತ ನೀಡಿ ನಮ್ಮ ಬ್ರದರ್ಸ್ ಅನ್ನ ಸಹಕರಿಸಬೇಕೆಂದು ಈ ಒಂದು ಸಮಯದಲ್ಲಿ ಕೇಳಿಕೊಳ್ಳುತ್ತಾ, ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಹಜರತ್ ಎಲ್ಲ ಬೊಮ್ಮನಹಳ್ಳಿ ವಲಯದಲ್ಲಿ ವ್ಯಾಪ್ತಿಯಲ್ಲಿರುವಂತಹ ಮಸೀದಿ ಎಲ್ಲ ಕಮಿಟಿಯವರಿಗೂ ವಂದನೆಗಳನ್ನು ತಿಳಿಸುತ್ತಾ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು.